ಮಹಾಭಾರತ ಪ್ರಪಂಚದ ಅತಿದೊಡ್ಡ ಮಹಾಕಾವ್ಯ. ಇದರಲ್ಲಿ ಅಡಗಿರುವ ಅದ್ಭುತ ನೈತಿಕತೆಯ ಕಥೆಗಳನ್ನು ಇವತ್ತು ಒಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ. ಸರಿ, ಈಗ ಯೋಚನೆ ಮಾಡೋಣ. ನಾವು ಮಾಡೋದು ಸರಿಯಾದ ಕೆಲ್ಸ ಅಂತ ಅನ್ಸಿದ್ರೂ ಅದು ತಪ್ಪಾಗಿದ್ರೆ ಏನ್ ಮಾಡ್ಬೇಕು? ಧರ್ಮ ಅಂದ್ರೆ ಕಠಿಣವಾದ ನಿಯಮಗಳಲ್ಲ, ಬದಲಿಗೆ ಅದು ನಮ್ಮ ಸ್ಥಾನ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವ ಒಂದು ನೈತಿಕ ಜವಾಬ್ದಾರಿಯಷ್ಟೇ. ಇನ್ನು ಕರ್ಮ ಅಂದ್ರೆ ಕೇವಲ ಕೆಲಸ ಮಾತ್ರವಲ್ಲ, ನಮ್ಮ ಪ್ರತಿಯೊಂದು ಆಲೋಚನೆ, ಉದ್ದೇಶ ಎಲ್ಲವೂ ನಮ್ಮ ನೈಜ ಸ್ವಭಾವಕ್ಕೆ ಹೊಂದಿಕೆಯಾಗಬೇಕು. ಕರ್ಣನ ಇಡೀ ಜೀವನವನ್ನು ಒಮ್ಮೆ ಗಮನಿಸಿ. ಹುಟ್ಟಿನಿಂದ ಸಾವಿನವರೆಗೂ ಬರೀ ತಿರಸ್ಕಾರ ಮತ್ತು ನಿಷ್ಠೆಯ ನಡುವಿನ ಹೋರಾಟ. ಎಂಥ ದುರಂತ ಅಲ್ವಾ? ದುರ್ಯೋಧನನ ಮೇಲಿದ್ದ ಕುರುಡು ನಿಷ್ಠೆಯಿಂದಾಗಿ ಕರ್ಣ ತನ್ನದೇ ಆದ ನೈತಿಕತೆಗೆ ವಿರುದ್ಧವಾಗಿ ನಡೆಯಬೇಕಾಯಿತು. ಇದು ನಿಜಕ್ಕೂ ಒಂದು ದೊಡ್ಡ ಪಾಠ. ಅಂದ್ರೆ ಕರ್ಮ ಅನ್ನೋದು ತಪ್ಪಿಸಲಾಗದ ಹಣೆಬರಹ ಖಂಡಿತ ಅಲ್ಲ. ಅದು ಸಂಪೂರ್ಣವಾಗಿ ನಮ್ಮ ಆಳವಾದ ನೈತಿಕ ಆಯ್ಕೆಗಳನ್ನು ಅವಲಂಬಿಸಿದೆ. ಕೃಷ್ಣನ ಮಾರ್ಗದರ್ಶನದಲ್ಲಿ ಅರ್ಜುನ ಮತ್ತು ಅಹಂಕಾರದಿಂದ ಕರ್ಣ ಇವರಿಬ್ಬರ ಬೇರೆ ಬೇರೆ ಉದ್ದೇಶಗಳು ಅವರ ಭವಿಷ್ಯವನ್ನೇ ಹೇಗೆ ಬದಲಾಯಿಸಿದ್ವು ಅಲ್ವಾ? ಹಾಗಾದ್ರೆ ಬನ್ನಿ ಸ್ವಲ್ಪ ಮುಂದೆ ಹೋಗೋಣ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನ ಎದುರಿಸಿದ ಆ ದೊಡ್ಡ ಬಿಕ್ಕಟ್ಟು ಹೇಗೆ ಶುರುವಾಯ್ತು ನೋಡೋಣ. ಯುದ್ಧಭೂಮಿಯಲ್ಲಿ ಸ್ವಂತ ಕುಟುಂಬದವರನ್ನೇ ಕೊಲ್ಲಬೇಕು ಅಂತ ಗೊತ್ತಾದಾಗ ಅರ್ಜುನ ಸಂಪೂರ್ಣವಾಗಿ ಕುಸಿದು ಹೋಗಿದ್ದ. ಅವನ ಆ ಅಸಹಾಯಕತೆ ನಿಜಕ್ಕೂ ಊಹಿಸಲ ಸಾಧ್ಯ. ಆಗ ಕೃಷ್ಣ ಈ ನಾಶವಾಗುವ ದೇಹಕ್ಕಿಂತ ಶಾಶ್ವತವಾದ ಆತ್ಮದ ಕಡೆಗೆ ಗಮನಹರಿಸುವಂತೆ ಹೇಳಿ ಅರ್ಜುನನ ಎಲ್ಲ ಭ್ರಮೆಗಳನ್ನು ದೂರ ಮಾಡ್ತಾನೆ. ಆದ್ರಿಂದ ಇಲ್ನ ಅತಿ ಮುಖ್ಯವಾದ ಅಂಶ ಏನು ಅಂದ್ರೆ, ನಾವು ಮಾಡೋ ಯಾವುದೇ ಕೆಲಸದ ಹಿಂದಿರುವ ನಮ್ಮ ಉದ್ದೇಶ, ಅದೇ ನಿರ್ಣಾಯಕ. ಇದನ್ನೇ ನಿಷ್ಕಾಮ ಕರ್ಮ ಅಂತ ಕರೆಯೋದು. ಅಂದ್ರೆ ಯಾವುದೇ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ನಿಸ್ವಾರ್ಥವಾಗಿ ನಮ್ಮ ಕರ್ತವ್ಯ ಮಾಡೋದು. ಈ ರೀತಿ ಫಲಿತಾಂಶದ ಬಗ್ಗೆ ತಲೆಕೆಡಿಸ್ಕೊಳ್ಳೋದೆ ಕೆಲಸ ಮಾಡೋದ್ರಿಂದ ನಾವು ಸೋಮಾರಿಗಳಾಗಲ್ಲ, ಬದಲಿಗೆ ಅದು ನಮಗೆ ಅದ್ಭುತವಾದ ಆಂತರಿಕ ಸ್ವಾತಂತ್ರ್ಯ ಕೊಡ್ತದೆ. ಧರ್ಮ ಅನ್ನೋದು ಬರೀ ಸರಿ ತಪ್ಪುಗಳ ಪಟ್ಟಿಯಲ್ಲ. ಸರಿಯಾದ ಆಯ್ಕೆ ಮಾಡಲು ಸದಾ ನಮ್ಮ ಒಳಗಿನ ವಿವೇಚನೆಯನ್ನು ಎಚ್ಚರವಾಗಿ ಇಟ್ಟುಕೊಳ್ಳೇಬೇಕು. ಸಾವಿರಾರು ವರ್ಷಗಳ ಹಿಂದಿನ ಈ ಅದ್ಭುತ ತತ್ವಗಳು ಪ್ರತಿದಿನ ಒತ್ತಡದಲ್ಲೇ ಬದುಕ್ತಿರುವ ನಮ್ಮ ಇಂದಿನ ಆಧುನಿಕ ಸಮಾಜಕ್ಕೂ ಅಷ್ಟೇ ಪ್ರಸ್ತುತವಾಗಿದೆ. ಯಶಸ್ಸಿನ ಹಿಂದೆ ಓಡುತ್ತಿರುವ ನಮ್ಮ ಆತಂಕವನ್ನು ಇದು ದೂರ ಮಾಡುತ್ತದೆ. ಕೆಲಸದಲ್ಲಿಯೇ ನೆಮ್ಮದಿ ಕಂಡುಕೊಳ್ಳಲು ಇದೊಂದು ಮದ್ದಿನಂತೆ ಕೆಲಸ ಮಾಡುತ್ತದೆ. ಒಮ್ಮೆ ಯೋಚಿಸಿ, ನಾವು ಪ್ರತಿದಿನ ಮಾಡುವ ಕೆಲಸಗಳು ನಿಜಕ್ಕೂ ನಿಸ್ವಾರ್ಥ ಕರ್ತವ್ಯನಾ, ಅಥವಾ ಬರೀ ನಮ್ಮ ಅಹಂಕಾರದ ಪ್ರದರ್ಶನನಾ?